ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನು ಸ್ವಯಂ ಅಡುಗೆ. ಇವತ್ತಿನ ದಿನ ನೋಡ್ತಿರ್ಬೋದು, ಒಂದು ವಿಶೇಷವಾದಂಥ ಮಿರ್ಚಿ ಬಜ್ಜಿ ತೋರಿಸಿದ್ದೀನಿ. ಖಂಡಿತವಾಗ್ಲೂ ನೀವು ಇದನ್ನು ಯಾವುದೇ ಸ್ಟ್ರೀಟ್ಗಳಲ್ಲಾಗಲಿ ಹೋಟೆಲ್ಗಳಾಗಲಿ ತಿಂದಿರೋಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ವಿಶೇಷವಾಗಿದೆ ಇದು. ಬನ್ನಿ ಹಾಗಿದ್ರೆ ಈ ವಿಶೇಷವಾದಂಥ ಡಿಫ್ರೆಂಟ್ ಆಗಿರುವಂಥ ಮಿರ್ಚಿ ಬಜ್ಜಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮಿರ್ಚಿ ಮಾಡಲಿಕ್ಕೆ ಮೊದಲಿಗೆ ನಾನು ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ, ಇದು ತುಂಬಾ ಮುಖ್ಯ. ಇದಕ್ಕೆ ನೋಡಿ 1 ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನು ನಾನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟನ್ನು ಆದಷ್ಟು ಜರಡಿ ಹಿಡಿದು ತೊಗೊಳ್ಳಿ, ಆವಾಗ ಗಂಟುಗಳಾಗಲ್ಲ, ಬೇಗನೆ ಕಲಿಸ್ಬೋದು. ಅರ್ಧ ಟೀ ಸ್ಪೂನ್ ಆಗೋಷ್ಟು ಅಜ್ವಾಯಿನ್ ತೊಗೊಂಡು ಈ ಥರ ಕೈಯಿಂದ ಕ್ರಷ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ, ಅಥವಾ ನೀವು ಕುಟ್ಟಾಯಿಂದ ಜಸ್ಟ್ ಸ್ವಲ್ಪ ಕ್ರಷ್ ಮಾಡ್ಕೊಂಡು ಕೂಡ ಹಾಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ, ಅಂದರೆ 1 ಟೀ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಇದನ್ನು ಇವಾಗ ವಿಸ್ಕರಿಂದ ಈ ಥರ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗಂಟುಗಳೇನಾದರೂ ಇದ್ದರೆ ಬಿಟ್ಕೊಳ್ಳುತ್ತೆ. ಹಾಗೆ ಉಪ್ಪು ಮತ್ತು ಅಜ್ವಾನೆಲ್ಲ ಮಿಕ್ಸ್ ಆಗುತ್ತೆ. ಇವಾಗ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಹಿಟ್ಟನ್ನು ಕಲಿಸ್ಬೇಕು. ಒಟ್ಟಿಗೆ ನೀರು ಜಾಸ್ತಿ ಹಾಕಿದ್ರೆ ತೆಳುವಾಗಿದ್ರೆ ಮತ್ತೆ ನೀವು ಹಿಟ್ಟನ್ನು ಸೇರಿಸ್ಬೇಕಾಗತ್ತೆ. ನೋಡಿ ಈ ಥರ ಮಿಕ್ಸ್ ಮಾಡಬೇಕು, ಯಾವುದೇ ಗಂಟುಗಳಿಲ್ಲದೆ ಇರೋ ಥರ ಚೆನ್ನಾಗಿ ಈ ಥರ ಬೀಟ್ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟನ್ನು. ತುಂಬ ಚೆನ್ನಾಗಿ ಬರುತ್ತೆ ಮಿರ್ಚಿ. ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು, ಪೂರ್ತಿ ತೆಳುವಾಗಿ ಮಾಡ್ಕೊಳ್ಬಾರ್ದು, ಗಟ್ಟಿ ಇರಬೇಕು ಹಿಟ್ಟು. ಇವಾಗ ನೋಡಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಮುಖ್ಯ, ಬೇಕಿಂಗ್ ಸೋಡಾ ಹಾಕಲೇಬೇಕು, ಆವಾಗಲೇ ತುಂಬ ಚೆನ್ನಾಗಿ ಬರೋದು. ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕಿದ್ರೆ ಸಾಕಾಗುತ್ತೆ. ಇವಾಗ ನೋಡಿ ಬೇಕಿಂಗ್ ಸೋಡಾ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನು ರೆಸ್ಟಿಗೆ ಬಿಡ್ತೀನಿ, ಒಂದು 10 ನಿಮಿಷ ಬಿಡಿ. ಅಷ್ಟರೊಳಗೆ ನಾವು ಹೇಗೆ ಮಾಡ್ಕೊಳ್ಳೋದು, ಸ್ಟಫಿಂಗ್ ಹೇಗೆ ಇದಕ್ಕೆ ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ನೋಡಿ ಮೆಣಸಿನಕಾಯಿನ ತೊಗೊಂಡಿದ್ದೀನಿ. ಮಾರ್ಕೆಟ್ನಲ್ಲಿ ಸುಲಭವಾಗಿ ಸಿಗುತ್ತಲ್ಲ ಮೆಣಸಿನಕಾಯಿ, ವಿಶೇಷವಾಗಿ ಬೇರೆಯೇ ಇರುತ್ತೆ, ಅದನ್ನು ತೊಗೊಂಡು ಬನ್ನಿ. ಸ್ವಲ್ಪ ದಪ್ಪವಾಗಿ ಇರುತ್ತೆ. ಇದನ್ನು ನೋಡಿ ಒಂದು ಸ್ಲೈಸ್, ಒಂದು ಜಸ್ಟ್ ಮಾರ್ಕ್ ಕೊಟ್ಕೊಳ್ಳಿ. ಒಳಗಡೆ ಇರುವಂಥ ಬೀಜ ಏನಿದೆ ಅದನ್ನು ತೆಗಿಲಿಕ್ಕೆ ಮಾರ್ಕ್ ಕೊಟ್ಕೊಂಡು ಕೊನೆ ತೊಟ್ಟಿರುತ್ತಲ್ಲ ಅದನ್ನು ತೆಗಿಬೇಕು. ಇವಾಗ ನೋಡಿ ಸ್ಪೂನಿನ ಹಿಂಭಾಗದಿಂದ ನಾನಿಲ್ಲಿ ಇದರ ಬೀಜವನ್ನು ಈಸಿಯಾಗಿ ತೆಗಿತಾ ಇದ್ದೀನಿ. ನಿಮ್ಮ ಮಕ್ಕಳು ಏನಾದರೂ ತಿನ್ನೋದಿದ್ದರೆ ಬೀಜ ಪೂರ್ತಿಯಾಗಿ ತೆಗೆದುಕೊಳ್ಳಿ. ನೀವೇನಾದರೂ ಖಾರ ತಿಂತೀರಾ ಅನ್ನೋದಾದರೆ ಸ್ವಲ್ಪ ನೀವು ಅರ್ಧದಷ್ಟು ಬೀಜವನ್ನು ಇಟ್ಕೊಳ್ಬೋದು. ಅಲ್ಲಿ ಪೂರ್ತಿಯಾಗಿ ತೆಗೆದಿದ್ದೀನಿ. ಸ್ವಲ್ಪ ಖಾರ ಕೂಡ ಇರುತ್ತೆ ಕೆಲವೊಂದು ಸರಿ ದಪ್ಪ ಮೆಣಸಿನ್ಕಾಯಿ. ನೋಡಿ ಈ ಥರ ಕೆಳಗಡೆಗೂ ಕಟ್ ಮಾಡಿಕೊಂಡು ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ಲೈಸ್ ಅಂದರೆ ಒಂದು ಕಡೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಅರ್ಧದಷ್ಟು ಈರುಳ್ಳಿ, ಅಂದರೆ ಅರ್ಧ ದೊಡ್ಡ ಗಾತ್ರದ ಈರುಳ್ಳಿನಲ್ಲಿ ಅರ್ಧದಷ್ಟು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಆಮೇಲೆ ಇದು ಹುಣಸೆ ಹಣ್ಣಿನ ಪಲ್ಪ್, ಅಂದರೆ ಹುಣಸೆ ಹಣ್ಣನ್ನ ಸ್ವಲ್ಪ ನೀರಲ್ಲಿ ನೆನೆಸಿಟ್ಟು ಪಲ್ಪ್ ತೆಗೆದಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಜೊತೆಗೆ ಧನಿಯಾ ಪುಡಿ, ಹಾಗೆ ಗರಂ ಮಸಾಲ, ಜೀರಿಗೆ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಎಲ್ಲ ಮಸಾಲೆಗಳನ್ನು 1 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನೋಡಿ ಒಂದು ಅರ್ಧ ತುಂಡಷ್ಟು ಈ ಪನ್ನೀರನ್ನು ಕೂಡ ಹಾಕ್ಕೊಂಡಿದ್ದೀನಿ. ತುರಿದು ಕೂಡ ಹಾಕೋಬೋದು, ಅಥವಾ ನೀವು ಈ ಥರ ಕೈಯಿಂದ ಕ್ರಷ್ ಮಾಡ್ಕೊಂಡು ಕೂಡ ಹಾಕೋಬೋದು. ಇದಕ್ಕೆ ನೋಡಿ ವಿಶೇಷ ಅಂದರೆ ಒಂದು ಸ್ವಲ್ಪ ಒಂದು ಕ್ಯೂಬ್ ಇರುತ್ತಲ್ಲ, ಆ ಕ್ಯೂಬ್ನಲ್ಲಿ ಇರುತ್ತಲ್ಲ ಚೀಸು, ಅದನ್ನು ಕೂಡ ತುರಿದು ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಯಾವ ಚೀಸ್ ಇರುತ್ತೋ ಅದನ್ನೇ ನೀವು ಬಳಸ್ಬೋದು. ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆ ಜೊತೆಗೆ ಎಲ್ಲ ಮಿಕ್ಸ್ ಆಗಬೇಕು. ನೋಡಿ ಈ ಥರ ಇವಾಗ ಈ ವಿಶೇಷವಾದಂಥ ಸ್ಟಫಿಂಗ್ ರೆಡಿಯಾಗಿದೆ ನಮಗೆ. ಇವಾಗ ಈ ಮೆಣಸಿನ್ಕಾಯಿನಲ್ಲಿ ಈ ಸ್ಟಫಿಂಗ್ನ ಕೈಯಿಂದ ಈಸಿಯಾಗಿ ಸ್ಟಫ್ ಮಾಡ್ಕೊಳ್ಳಿ. ನೀವು ಸುಮಾರು ಥರದ ಮಿರ್ಚಿ ಬಜ್ಜಿಗಳನ್ನ ತಿಂದಿರ್ತೀರ, ಹೋಟೆಲ್ಗಳಾಗಲಿ ಸ್ಟ್ರೀಟ್ಗಳಲ್ಲಾಗಲಿ. ಆದರೆ ನಾನು ಮಾಡಿ ತೋರಿಸುವಂಥ ಈ ವಿಶೇಷವಾಗಿರುವಂಥ ಸ್ಟಫಿಂಗ್ ಇರುವಂಥ ಮಿರ್ಚಿ ಬಜ್ಜಿನ ನೀವು ಎಲ್ಲೂ ಕೂಡ ತಿಂದಿರೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ವಿಶೇಷ ಇದು, ಅಷ್ಟು ಟೇಸ್ಟಿಯಾಗಿರುತ್ತೆ. ಖಂಡಿತ ವಿಡಿಯೋ ನೋಡಾದಮೇಲೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡ್ಕೊಂಡು ನೋಡಿ, ಹೇಗಿತ್ತು ಅಂತ ಅಭಿಪ್ರಾಯ ತಿಳಿಸೋದನ್ನು ಮರಿಬಿಡಿ. ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಸ್ಟಫಿಂಗ್ ಎಲ್ಲ ಮೆಣಸಿನ್ಕಾಯಿಗೂ ಕೂಡ ಈ ಥರ ಪೂರ್ತಿಯಾಗಿ ಸ್ಟಫಿಂಗ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ನಾವು ಕಲಸಿಟ್ಟಂಥ ಹಿಟ್ಟು ಕೂಡ ಚೆನ್ನಾಗಿ ನೆಂದು ಫರ್ಮೆಟ್ ಥರ ಆಗಿರುತ್ತೆ. ನೋಡ್ತಿರ್ಬೋದು ಯಾವ ಥರ ಆಗಿದೆ ಅಂತ. ಸ್ವಲ್ಪ ಸೋಡಾ ಹಾಕಿ ಮಿಕ್ಸ್ ಮಾಡಿ ಇಟ್ಟಿರೋದ್ರಿಂದ ಚೆನ್ನಾಗಿ ನೆಂದಿದೆ. ಇವಾಗ ನೋಡಿ ಈ ಥರ ನೆಂದಿರೋಂಥ ಹಿಟ್ಟನ್ನು ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಕೈ ಬಿಡ್ದಾಗೆ. ಒಂದು ಈ 5 ಸೆಕೆಂಡ್, 5ರಿಂದ 8 ಸೆಕೆಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ನೋಡಿ ನಾವು ಸ್ಟಫ್ ಮಾಡಿ ಇಟ್ಕೊಂಡಂಥ ಮೆಣಸಿನ್ಕಾಯಿನ ತೊಗೊಂಡು ಇವಾಗ ನೋಡಿ ಆ ಸ್ಟಫಿಂಗ್ ಏನಿದೆ ನೋಡಿ, ಅದರ ಸ್ಟಫಿಂಗ್ ಮೇಲ್ಗಡೆ ಹಿಟ್ಟು ಕಂಪ್ಲೀಟಾಗಿ ಕೋಟ್ ಆಗಬೇಕು. ಆ ಕಡೆ ಈ ಕಡೆ ಹಿಟ್ಟು ಬರದೇ ಇರೋಗೆ ನೋಡ್ಕೊಳ್ಳಿ. ಜಸ್ಟು ನೀವು ಆ ಕಟ್ ಮಾಡಿರುವಂಥ ಭಾಗಕ್ಕೆ ಮಾತ್ರ ಹಿಟ್ಟನ್ನು ಹಾಕ್ಕೊಂಡು ಈ ಥರ ಗ್ರೀಸ್ ಮಾಡ್ಕೋಬೇಕು. ಒಂದು ಕಡೆ ಮೆಣಸಿನ್ಕಾಯಿ ಕಾಣಿಸ್ತಿರ್ಬೇಕು, ಅಂದರೆ ಮೆಣಸಿನ್ಕಾಯಿ ಕೂಡ ಬೇಯಬೇಕಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ. ಹಾಗಾಗಿ ಆ ಥರ ಗ್ರೀಸ್ ಮಾಡಿಕೊಂಡು
ಬೌಲ್ ಇರುತ್ತಲ್ಲ ಆ ಬೌಲ್ಗೆ ಚೆನ್ನಾಗಿ ಗ್ರೇಸ್ ಮಾಡ್ಕೊಳ್ಳಿ. ಆವಾಗ ಒಂದು ಲೈನ್ ನಿಮಗೆ ಮೆಣಸಿನ್ಕಾಯಿ ಓಪನ್ ಆಗುತ್ತೆ, ಅಂದರೆ ಕಾಣಿಸುತ್ತೆ. ಆವಾಗ ಮೆಣಸಿನ್ಕಾಯಿ ಒಳಗಡೆ ಇರೋಂಥ ಮೆಣಸಿನ್ಕಾಯಿ ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ ಎಣ್ಣೆಯಲ್ಲಿ. ಸೊ ಇವಾಗ ನೋಡಿ, ಎಣ್ಣೆ ಕೂಡ ಹೈ ಫ್ಲೇಮ್ಲಿ ಇಟ್ಕೊಂಡು ಕಾಯಿಸ್ಬಿಡಿ, ಮೀಡಿಯಮ್ ಉರಿಲಿ ಇಟ್ಕೊಂಡು ಎಣ್ಣೆನ ಕಾಯಿಸ್ಬೇಕಾಗತ್ತೆ. ಹೈ ಫ್ಲೇಮ್ಲಿ ಇಟ್ಟರೆ ಒಳಗಡೆ ಇರುವಂಥ ಮೆಣಸಿನ್ಕಾಯಿ ಕೂಡ ಬೇಯಲ್ಲ, ಹಿಟ್ಟು ಕೂಡ ಬೇಯಲ್ಲ. ಹಾಗಾಗಿ ಮೀಡಿಯಮ್ ಉರಿಲಿ ಇಟ್ಕೊಂಡು ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡಬೇಕಾಗುತ್ತೆ. ಒಂದು ಕಡೆ ಚೆನ್ನಾಗಿ ಫ್ರೈ ಆಗೋವರೆಗೂ ಮತ್ತೊಂದು ಕಡೆ ತಿರುಗಿಸ್ಬೇಡಿ. ಇವಾಗ ನೋಡ್ತಿರ್ಬೋದು, ತಿರುಗಿಸ್ತಾ ಇದ್ದೀನಿ, ಒಂದು ಕಡೆ ಚೆನ್ನಾಗಿ ಫ್ರೈ ಆಗಿದೆ. ಸೊ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಈ ಥರ ಎರಡೂ ಕಡೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಕಲರ್ ಚೇಂಜ್ ಮಾಡಿಕೊಂಡು ನೀವು ಇದನ್ನು ತೆಗೆದುಬಿಟ್ರೆ ಆಯಿತು, ಚೆನ್ನಾಗಿ ಬೆಂದಿರುತ್ತೆ. ಸುಮಾರು ಜನ ನೀವು ಮಾಡಿದ್ದು ನೋಡಿರ್ತೀರ, ಒಳಗಡೆ ಇರೋಂಥ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಿರೋದೇ ಇಲ್ಲ, ಹಾಗೆ ತೆಗೆದುಬಿಡ್ತಾರೆ. ಆವಾಗ ತಿನ್ನೋವಾಗ ಅದು ಹಸಿ ಹಸಿಯಾಗಿ ಹಾಗೆ ಇದ್ದರೆ ಮೆಣಸಿನ್ಕಾಯಿ ತಿನ್ನೋದೇ ಇಲ್ಲ. ಮೆಣಸಿನ್ಕಾಯಿನ ಸೈಡಲ್ಲಿ ತೆಗೆದಿಟ್ಟು ಮಿರ್ಚಿ ಬಜ್ಜಿನ ತಿಂದರೆ ಏನು ಪ್ರಯೋಜನ ಹೇಳಿ? ಮಿರ್ಚಿ ಬಜ್ಜಿ ಮಾಡೋದೇ ಮೆಣಸಿನ್ಕಾಯಿ ಜೊತೆಗೆ ತಿನ್ನೋಕ್ಕೆ. ಸೊ ಆ ಥರ ಮಾಡಿಕೊಂಡ್ರೆ ತಿನ್ನೋಕ್ಕಾಗಲ್ಲ. ಈ ಥರ ಚೆನ್ನಾಗಿ ಮಾಡ್ಕೊಂಡು ನೋಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಸೊ ನೋಡಿ, ಇದ್ರ ಮೇಲ್ಗಡೆ ಸ್ವಲ್ಪ ನಾನಿಲ್ಲಿ ಚಾಟ್ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ, ಸ್ಪ್ರಿಂಕಲ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಅಚ್ಕಾರದ ಪುಡಿ ಕೂಡ ಹಾಕೋಬೋದು, ಮೆಣಸಿನ್ಕಾಯಿ ಖಾರ ಇರೋದಿಲ್ಲ, ಆವಾಗ ಅಚ್ಕಾರದ ಪುಡಿ ಕೂಡ ಮೇಲ್ಗಡೆ ಉದುರಿಸ್ಕೊಳ್ಬೋದು. ಇವಾಗ ನೋಡಿ ಎಷ್ಟು ಚೆನ್ನಾಗಾಗಿದೆ, ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಆ ಪನ್ನೀರ್ ಮತ್ತು ಚೀಸ್ ಸ್ಟಫಿಂಗ್ ಏನಿದೆ ಆ ರುಚಿನೇ ಬೇರೆ. ಖಂಡಿತ ಇದು ನೋಡಾದ್ಮೇಲೆ ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಳಿ. ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.